ನೋಡಿ, ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋಗೆ 3 ತಮ್ನೇಲ್ ಹಾಕಿದ್ರೆ ನಿಮಗೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ ಅಂತ ಅಂದ್ಬಿಟ್ಟು ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ಐ ಕಾರ್ಡಲ್ಲೂ ಹಾಕ್ತೀನಿ, ಹೋಗಿ ನೋಡಿ. ಸೊ ಅದರಲ್ಲಿ ತುಂಬ ಜನಕ್ಕೆ ನಾನು ಹೇಳಿದ್ದೆ, ಓಕೆ, ವಿಡಿಯೋದಲ್ಲಿ ನಿಮ್ಗೇನಾದರೂ ನಿಮ್ಮ ಯೂಟ್ಯೂಬ್ ವಿಡಿಯೋಗೆ 3 ತಮ್ನೇಲ್ ಹಾಕಬೇಕು ಅನ್ನೋದು ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಹಾಕಿ, ನಾನು ವಿಡಿಯೋ ಮಾಡ್ತೀನಿ ಅಂತ. ಸೊ ತುಂಬ ಜನ ಕಮೆಂಟ್ ಹಾಕಿದರೆ, ಅದಕ್ಕೋಸ್ಕರ ಇವತ್ತು ಈ ಒಂದು ವಿಡಿಯೋದಲ್ಲಿ ಒಂದು ಯೂಟ್ಯೂಬ್ ವಿಡಿಯೋಗೆ 3 ತಮ್ನೇಲ್ನ ಹಾಕೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ ವಿಡಿಯೋನ ಕೊನೆ ತನಕ ನೋಡಿ, ತುಂಬ ಜನಕ್ಕೆ ಯೂಸ್ ಆಗುತ್ತೆ. ಸೊ ಇದರ ಒಂದು ಬೆನಿಫಿಟ್ನ ನೀವು ಸಿಕ್ಕಾಬಟ್ಟೆ ತಗೊಳ್ಬೋದು ಈ ಒಂದು 3 ತಮ್ನೇಲಿಂದ. ಸೊ ಅದು ಹೇಗೆ ನೋಡೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ. ಈ ಒಂದು ವಿಡಿಯೋಗೆ 200 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೀವೆಲ್ಲ ಲೈಕ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಇದೇ ಥರ ಲೈಕ್ ಮಾಡ್ತಾ ಇದ್ದರೆ ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸು ಕೊಡ್ತಾ ಇರ್ತೀನಿ ಕನ್ನಡದಲ್ಲಿ ಅಂತ ಹೇಳ್ತಾ, ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ಓಕೆ ಗೈಸ್, ಸೊ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ನಾನು ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ ಗೈಸ್. ಒಂದು ನೆನಪಿರಲಿ, ಈ ಥರ ಒಂದು 3 ತಮ್ನೇಲ್ ಹಾಕೋದಕ್ಕೆ, ಒಂದು ಯೂಟ್ಯೂಬ್ ವಿಡಿಯೋಗೆ 3 ತಮ್ನೇಲ್ ಹಾಕೋದಕ್ಕೆ ನೀವು ಮೊಬೈಲಲ್ಲಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಯೂಟ್ಯೂಬ್ ಆ್ಯಪಲ್ಲಿ, YT ಸ್ಟುಡಿಯೋ ಆ್ಯಪಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಅಂತಂದರೆ ಅಲ್ಲಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಬಟ್ ನೀವು ಮೊಬೈಲಲ್ಲಿ ಹಾಕಬೇಕು ಅಂತಂದರೆ ನೀವು ಯೂಟ್ಯೂಬನ್ನು ಡೆಸ್ಕ್ಟಾಪ್ ಸೈಟಲ್ಲಿ ಕ್ರೋಮಲ್ಲಿ ಓಪನ್ ಮಾಡ್ಕೊಳ್ಳಿ. ಓಕೆ, ಸೊ ಆವಾಗ ನೀವು ಈ ಥರ ಹಾಕೊಡ್ಬೋದು. ಸೊ ಡೆಸ್ಕ್ಟಾಪ್ ಸೈಟಲ್ಲೇ ನೀವು 3 ತಮ್ನೇಲ್ನ ಹಾಕೋದಕ್ಕೆ ಸಾಧ್ಯ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಮೊಬೈಲಲ್ಲಿ ಡೆಸ್ಕ್ಟಾಪ್ ಸೈಟ್ ಓಪನ್ ಮಾಡೋದು ಗೊತ್ತಿಲ್ಲ ಅಂತಂದರೆ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಅದ್ರ ಬಗ್ಗೆನೂ ವೀಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ ತೋರಿಸ್ಕೊಡೋಣ. ಅದಕ್ಕೂ ಕೂಡ ಏನು ಸಮಸ್ಯೆ ಇಲ್ಲ. ಓಕೆ, ಸೊ ನಿಮ್ಮ ಒಂದು ಚಾನಲ್ನ ಈ ರೀತಿ ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಸೊ ನಿಮಗೆ ಈ ಥರ ಬರುತ್ತೆ. ಇಲ್ಲಿ ಡ್ಯಾಶ್ಬೋರ್ಡು, ಕಂಟೆಂಟ್ ಅಂತೆಲ್ಲವೂ ಕೂಡ ಬರುತ್ತೆ. ಇಲ್ಲಿ ರೈಟ್ ಸೈಡಲ್ಲಿ ಮೇಲ್ಗಡೆ ಟಾಪಲ್ಲಿ ಕ್ರಿಯೇಟ್ ಅಂತಿರುತ್ತೆ, ಪ್ಲಸ್. ಓಕೆ, ಸೊ ಈ ಪ್ಲಸ್ ಮೇಲೆ ಕ್ಲಿಕ್ನ ಮಾಡಿ ಅಪ್ಲೋಡ್ ವೀಡಿಯೋಸ್ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಯಾವುದಾದ್ರೂ ಒಂದು ವೀಡಿಯೋನ ಅಪ್ಲೋಡ್ ಮಾಡಿ. ಓಕೆ, ಸೊ ನಾನು ಸೆಲೆಕ್ಟ್ ಮಾಡ್ತೀನಿ ಈಗ ಯಾವುದಾದ್ರೂ ಒಂದು ವೀಡಿಯೋನ. ಒಂದು ಸೆಕೆಂಡ್, ಈಗ ನೋಡಿ ಈ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ ನಾನು, ನೀವು ನೋಡ್ಬೋದು ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ. ಸೊ ಈ ಒಂದು ವಿಡಿಯೋಗೆ ಟೈಟಲ್ ಬಂದಿದೆ, ಡಿಸ್ಕ್ರಿಪ್ಷನ್ ಬಂದಿದೆ, ಎಲ್ಲವೂ ಕೂಡ ಬಂದಿದೆ. ಸೊ ಇಲ್ಲಿ ನಾನು ಕೆಳಗಡೆಗೆ ಬಂತು ಅಂತಂದರೆ, ಓಕೆ, ಸೊ ನನಗಿಲ್ಲಿ ತಮ್ನೇಲ್ ಹಾಕೋದಕ್ಕೆ ನನಗಿಲ್ಲಿ ಆಪ್ಷನ್ಸ್ಗಳು ಬರ್ತದೆ. ನೀವು ಇಲ್ಲಿ ನೋಡ್ಬೋದು ಅಪ್ಲೋಡ್ ಫೈಲ್ ಅಂತ. ಸೊ ಎಲ್ಲರೂ ಕೂಡ ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ನ ಮಾಡಿ ಒಂದು ತಮ್ನೇಲ್ನ ಹಾಕ್ತಾ ಇರ್ತೀರಾ. ಇವಾಗ ನಾನು 3 ತಮ್ನೇಲ್ನ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ನಿಮಗೆ ಇಲ್ಲಿ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ, 3ನೇ ಆಪ್ಷನ್ನು AB ಟೆಸ್ಟಿಂಗ್ ಅಂತ. ನೀವು ಇಲ್ಲಿ ನೋಡ್ಬೋದು. ಓಕೆ, ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ 3 ಆಪ್ಷನ್ ಬರುತ್ತೆ. ಒಂದು ಟೈಟಲ್ ಓನ್ಲಿ, ತಮ್ನೇಲ್ ಓನ್ಲಿ, ಮತ್ತು ಟೈಟಲ್ ಆ್ಯಂಡ್ ತಮ್ನೇಲ್. ನೀವು ಬೇಕಾದರೆ 3 ಟೈಟಲ್ನೂ ಕೂಡ ಹಾಕ್ಬೋದು, 3 ತಮ್ನೇಲ್ನೂ ಕೂಡ ಹಾಕ್ಬೋದು. ಸೊ ನೀವು ಟೈಟಲ್ ಮಾತ್ರ 3 ಟೈಟಲ್ ಮಾತ್ರ ಹಾಕ್ತೀರಾ ಅಂತಂದರೆ 3 ಟೈಟಲ್ ಹಾಕ್ಬೋದು. ನೀವು ತಮ್ನೇಲ್ ಮಾತ್ರ, ನೀವು 3 ತಮ್ನೇಲ್ ಹಾಕಬೇಕು ಅಂತಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಸೆಕೆಂಡ್ ಆಪ್ಷನ್ನು. ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಆ್ಯಡ್ ತಮ್ನೇಲ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ನೀವು ಯಾವ ಇಮೇಜನ್ನು ಕ್ರಿಯೇಟ್ ಮಾಡಿರ್ತೀರ ಆ ತಮ್ನೇಲ್ನ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆ ಒಂದು ತಮ್ನೇಲು ಇಲ್ಲಿ ಅಪ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು ಅಪ್ಲೋಡ್ ಆಯಿತು. ಇದು ಮೊದಲನೇ ತಮ್ನೇಲು. ಆ್ಯಂಡ್ ಎರಡನೇ ತಮ್ನೇಲ್ಗೂ ಅಷ್ಟೇ ಇಲ್ಲಿ ಆ್ಯಡ್ ತಮ್ನೇಲ್ ಮೇಲೆ ಕ್ಲಿಕ್ನ ಮಾಡಿ. ಯಾವುದು ಇಮೇಜನ್ನು ಹಾಕಬೇಕು ಅಂತ ಇದ್ದೀರಾ ಆ ಒಂದು ಇಮೇಜನ್ನು ಈ ಥರ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಎರಡನೇ ತಮ್ನೇಲ್ ಆಯಿತು. ಓಕೆ, ಸೊ ಅಪ್ಲೋಡ್ ಆಯಿತು. ಆ್ಯಂಡ್ ಅದೇ ಥರ 3ನೇ ತಮ್ನೇಲ್ಗೂ ಅಷ್ಟೇ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಯಾವ ತಮ್ನೇಲ್ ಹಾಕಬೇಕು ಅಂತ ಇದ್ದೀರಾ ಆ ತಮ್ನೇಲ್ನ ಈ ಥರ ಸೆಲೆಕ್ಟ್ ಮಾಡಿ. ಸೊ ಸೆಲೆಕ್ಟ್ ಮಾಡಿದ್ಮೇಲೆ ಸೊ ಟೋಟಲಿ ನಿಮಗಿಲ್ಲಿ 3 ತಮ್ನೇಲ್ ಅಪ್ಲೋಡ್ ಆಯಿತು. ಸೊ ಇದಾದಮೇಲೆ ಇಲ್ಲಿ ನಿಮಗೆ ಕೆಳಗಡೆ ಸೆಟ್ ಟೆಸ್ಟ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಆಗ ನಿಮಗೆ 3 ತಮ್ನೇಲ್ ಇಲ್ಲಿ ಅಪ್ಲೋಡ್ ಆಗಿರುತ್ತೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅಪ್ಲೋಡ್ ಆಗಿದೆ. ಓಕೆ, ಸೊ ತೋರಿಸ್ತಾ ಇದೆ. ಸೊ ಅದಾದಮೇಲೆ ನಿಮಗೆ 3 ತಮ್ನೇಲ್ ಅಪ್ಲೋಡ್ ಆದಮೇಲೆ ನಿಮಗೆ ಏನಾಗುತ್ತೆ ಅಂತ ನಾನು ಹೇಳ್ತೀನಿ. ಇದನ್ನು, ಈ ವಿಡಿಯೋನ ಪಬ್ಲಿಷ್ ಮಾಡಿ. ಓಕೆ, ಸೊ ಪಬ್ಲಿಷ್ ಮಾಡಿದ್ಮೇಲೆ 3 ತಮ್ನೇಲ್ ಆದಮೇಲೆ ಏನಾಗುತ್ತೆ ಅಂತ ನಾನು ನಿಮಗೆ ಇವಾಗ ತೋರಿಸ್ತೀನಿ, ಬನ್ನಿ ಗೈಸ್. ಸೊ ನೀವು 3 ತಮ್ನೇಲ್ ಹಾಕಿದ್ಮೇಲೆ ಏನಾಗುತ್ತೆ ಅಂತಂದರೆ, ನೀವು ಹಾಕಿರ್ತೀರಲ್ಲ ವೀಡಿಯೋಗೆ, ಅದರಲ್ಲಿ ನಿಮ್ಗೆ ಈ ಥರ ಬರುತ್ತೆ ಟೆಸ್ಟ್ ಅಂತ, ಕೆಳಗಡೆ ರನ್ನಿಂಗ್ ಅಂತ ಬರುತ್ತೆ. ಓಕೆ, ಸೊ ನಿಮ್ಗೆ ಇಲ್ಲಿ ಚೆಕ್ ಮಾಡುತ್ತಾ ಇರುತ್ತೆ ಯಾವುದು ಬೆಸ್ಟ್ ಇದೆ ಅಂತ. ನಾನು ಇವಾಗ ಇಲ್ಲಿ 3 ಡಾಟೆಡ್ ಲೈನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ವ್ಯೂ ಟೆಸ್ಟ್ ರಿಪೋರ್ಟ್ ಅಂತ ಕೊಡ್ತು ಅಂತಂದರೆ ಸೊ ನಿಮ್ಗೆ ಇಲ್ಲಿ ಒಂದು ರೇಷಿಯೋ ಬರುತ್ತೆ, ಯಾವ ತಮ್ನೇಲು ಚೆನ್ನಾಗಿ ಹೋಗ್ತಾ ಇದೆ ಅನ್ನೋದು ನಿಮ್ಗೆ ಇಲ್ಲಿ ಕಾಣುತ್ತೆ. ನೀವು ನೋಡ್ಬೋದು ಈ ಒಂದು ತಮ್ನೇಲ್ 38.6% ಇದೆ. ಸೊ ಇವೆಲ್ಲವೂ ಕೂಡ ಕಡಿಮೆ ಇದೆ, ಇದಕ್ಕೆ ಹೋಲಿಸ್ಕೊಂಡ್ರೆ ಇದೆಲ್ಲ ಕಡಿಮೆ ಇದೆ. ಸೊ ಆವಾಗ ನೀವೇನು ಮಾಡ್ಬೋದು, ಇಲ್ಲಿ ಸೆಟ್ ದಿಸ್ ಆಪ್ಷನ್ ಅಂತ ಕೊಡ್ತು ಅಂತಂದರೆ ಈ ಇಮೇಜು ಪರ್ಮನೆಂಟ್ ಆಗುತ್ತೆ ನಿಮ್ಮ ವೀಡಿಯೋಗೆ. ಇಲ್ಲ ಅಂತಂದರೆ ಇದು ಸ್ವಲ್ಪ ದಿನ ಆಗೋ ತನಕ ಬಿಡಿ. ಸೊ ನಿಮ್ಗೆ ಇಲ್ಲಿ ಟೈಮ್ ಕೊಟ್ಟಿರ್ತಾರೆ, ನೀವು ನೋಡ್ಬೋದು 11 ದಿನ 19 ಅವರ್ ಇದು ಟೆಸ್ಟಲ್ಲಿ ನಡೀತಾ ಇರುತ್ತೆ. 11 ದಿನದ ತನಕ ಈ ಥರ ಒಂದ್ಸಲ ಇದು ತೋರಿಸೋದು, ಒಂದ್ಸಲ ಇದು ತೋರಿಸೋದು, ಈ ಥರ ಮಾಡ್ತಾ ಇರುತ್ತೆ ಯೂಟ್ಯೂಬು. ಅದಾದಮೇಲೆ ನಿಮಗೆ ಇಲ್ಲಿ ನಿಮಗೆ ಫೈನಲ್ ರಿಸಲ್ಟ್ ಕೊಡುತ್ತೆ ಯಾವುದು ವಿನ್ ಆಯಿತು ಅಂತ. ಆಮೇಲೆ ನೀವು ಬಂದು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಇದಕ್ಕಿನ್ನೂ 11 ದಿನ ಟೈಮ್ ಐತೆ. ಸೊ ಬೇಕಾದ್ರೆ 11 ದಿನ ವೆಯ್ಟ್ ಮಾಡ್ಬೋದು. ಇಲ್ಲ ಅಂತಂದರೆ ಇವಾಗಲೇ ನಾನು ಫೈನಲ್ ಮಾಡ್ಕೋಬೋದು, ಸೆಟ್ ದಿಸ್ ಆಪ್ಷನ್ ಅಂತ. ಸೊ ಇದನ್ನು ನಾನು ಹಂಗೆ ಬಿಟ್ಬಿಡ್ತೀನಿ. ಯಾಕೆ ಅಂತಂದರೆ 11 ದಿನ ಆಗಲಿ ಅಂತ. 11 ದಿನ ಆದಮೇಲೆ ನನಗೆ ಪರ್ಫೆಕ್ಟಾಗಿರುವಂಥ ಅವರೇಜ್ ಸಿಗುತ್ತೆ. ಯಾಕೆಂತಂದರೆ ಕೆಲವೊಂದಷ್ಟು ಜನಕ್ಕೆ ಈ ತಮ್ನೇಲ್ ತೋರಿಸಿರ್ತಾರೆ, ಅವರೆಲ್ಲ ಇಷ್ಟಪಟ್ಟಿರ್ತಾರೆ. ಇದು ಕೆಲವೊಂದಷ್ಟು ಜನಕ್ಕೆ ತೋರಿಸಿರ್ಬೋದು, ಅದಕ್ಕೆ ಇಷ್ಟಪಡದೇನೂ ಕೂಡ ಇರ್ಬೋದು. ಹಾಗಾಗಿ ಸೊ ಇದನ್ನು ಹಾಗೆ ಬಿಟ್ಬಿಡೋಣ ನಾವು 11 ದಿನ.
ಸೊ 3 ತಮ್ನೆಲ್ಲ ಹೇಗೆ ಹಾಕೋದು ಯೂಟ್ಯೂಬಲ್ಲಿ ಅಂತ ಇವಾಗ ನಾನು ನಿಮಗೆ ಲೈವ್ ಆಗಿ ತೋರಿಸಿದ್ದೀನಿ. ಈ ಥರ ನೀವು ಹಾಕೊಳ್ಳಿ. ಸೊ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, 100% ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್. ಆ್ಯಂಡ್ ಇದು 3 ತಮ್ನೇಲ್ ಹಾಕೋದ್ರಿಂದ ಸಬ್ಸ್ಕ್ರೈಬರ್ಸ್ ಹೇಗೆ ಮಾಡ್ಕೊಳ್ಳೋದು ಅಂತ ಇಲ್ಲಿ ಸ್ಕ್ರೀನಲ್ಲಿ ಬರುತ್ತೆ, ಕ್ಲಿಕ್ ಮಾಡಿ ನೋಡಿ.